ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನದಲ್ಲಿ ನಾಳೆಯ ಬಗ್ಗೆ ಅತಿಯಾಗಿ ಚಿಂತಿಸುವುದನ್ನು ಬಿಟ್ಟು ಬಿಡಬೇಕು. ಇಲ್ಲಿ ತನಕ ಜೊತೆಯಾಗಿದ್ದು ಕಾಪಾಡಿದ ಭಗವಂತ ನಾಳೆಯೂ ಜೊತೆಯಲ್ಲಿರ್ತಾನೆ ಎಂಬ ನಂಬಿಕೆ ಅಚಲವಾಗಿದ್ರೆ ಸಾಕು. ಆ ನಂಬಿಕೆಯನ್ನು ಭಗವಂತ ಎಂದಿಗೂ ಸುಳ್ಳಾಗಿಸುವುದಿಲ್ಲ. ನಂಬಿಕೆಯೇ ಜೀವನದ ಆಧಾರ. ಮನಸ್ಸೇ ಇಲ್ಲದವರ ಮುಂದೆ ಮನಸ್ಸಿನ ನೋವನ್ನು ಹೇಳಿಕೊಂಡು ಅಳುವುದಕ್ಕಿಂತ ಮೂಕನಾಗಿ ಮೌನವಾಗಿರುವುದೇ ಒಳಿತು. ಜೀವನ ಎರಡು ಮಾತಿನಲ್ಲಿ ಹೇಳೋದಾದ್ರೆ, ಕಣ್ಣಿಗೆ ಇಷ್ಟವಾದದ್ದು ಕೈಯಲ್ಲಿರೋದಿಲ್ಲ, ಮನಸ್ಸಿಗೆ ಇಷ್ಟವಾದದ್ದು ಜೀವನದಲ್ಲಿ ಸಿಗೋದಿಲ್ಲ. ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ಹೊಡೆಯುವವರು ದೊಡ್ಡವರಾಗೋದಿಲ್ಲ, ಬಿದ್ದ ವ್ಯಕ್ತಿಯನ್ನು ಕೈ ಹಿಡಿದು ಎತ್ತುವವರು ದೊಡ್ಡವರಾಗ್ತಾರೆ. ಬೆಂಕಿ ಹಚ್ಚುವವರಿಗೆ ಗೊತ್ತಿರೋದಿಲ್ಲ, ಗಾಳಿಯ ದಿಕ್ಕು ಬದಲಾದ್ರೆ ಅವರು ಕೂಡ ಬೂದಿಯಾಗ್ತಾರೆಂದು. ಕಣ್ಣ ಮುಂದೆ ಮುತ್ತಿನಂತೆ ಮಾತನಾಡುವವರೇ ಕೆಲವೊಮ್ಮೆ ಬೆನ್ನ ಹಿಂದೆ ಮುಳ್ಳಿನಂತೆ ಚುಚ್ಚುವರು. ಅರ್ಥ ಆಗದೆ ಇರೋರಿಗೆ ಕಲ್ಲಂತೆ ಕಾಣಿಸಿದ್ರೂ ಪರವಾಗಿಲ್ಲ, ಆದ್ರೆ ಅರ್ಥ ಮಾಡಿಕೊಂಡವರ ಜೊತೆ ಚಿನ್ನದಂತೆ ಇರಬೇಕು. ಕೆಲವು ಸಂಬಂಧಗಳೇ ಹಾಗೆ, ನಾವು ಸೋಲುತ್ತಾ ಹೋದಷ್ಟು ಅವರಲ್ಲಿ ಅಹಂಕಾರ ಹೆಚ್ಚುತ್ತಾ ಹೋಗ್ತದೆ. ಅಂಥವರೆದುರು ಪ್ರೀತಿಗಾಗಿ ಸೋಲುವ ಬದಲು ಸ್ವಾಭಿಮಾನಕ್ಕಾಗಿ ದೂರ ಉಳಿಯುವುದೇ ಉತ್ತಮ. ನೆನಪಿಟ್ಕೋ, ಒಂಟಿಯಾಗಿದ್ರೂ ಪರವಾಗಿಲ್ಲ, ಆದರೆ ಸಮಯಕ್ಕೆ ತಕ್ಕಂತೆ ಬದಲಾಗೋ ಜನರ ಸಹವಾಸ ಬೇಡ. ಕರ್ಮ ಹೇಳುತ್ತೆ, ಅವಸರ ಪಡಬೇಡ, ಕಾದು ನೋಡು. ಇನ್ನೊಬ್ಬರ ನೆಮ್ಮದಿ ಕದ್ದವರು ನೆಮ್ಮದಿಯಾಗಿ ಬದುಕಲು ಸಾಧ್ಯವಿಲ್ಲ. ಕರ್ಮ ಯಾರನ್ನೂ ಬಿಡಲ್ಲ. ಕನಸು ಮುರಿದರೆ ಮತ್ತೊಂದು ಕನಸು ಕಾಣಬಹುದು, ಆದರೆ ಮನಸ್ಸು ಮುರಿದರೆ ಮತ್ತೊಂದು ಮನಸ್ಸನ್ನು ತರಲು ಆಗೋದಿಲ್ಲ. ಹೆತ್ತವರ ಬಿಟ್ಟರೆ ಬೇರೆ ಯಾರ ಋಣದಲ್ಲಿಯೂ ಬದುಕಬಾರದು. ಸಮಯ ಬಂದಾಗ ಎಲ್ಲರೂ ಹೀಯಾಳಿಸುವವರೇ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.